ಪ್ರಕಾರ ಬಲರಾಮನ ದಿನಗಳು ಎಷ್ಟು ಆ ಟೈಟಲ್ಗೆ ಏನು ಆ್ಯಪ್ಟ್ ಆಗುತ್ತೋ ಅದೇ ರೀತಿ ಮೂವಿ ಇದೆ. ಚೈತನ್ಯ ಅವ್ರ ಡೈರೆಕ್ಷನ್ ಆಯಿತು, ವಿನೋದ್ ಪ್ರಭಾಕರ್ ಸರ್ ಆ್ಯಕ್ಟಿಂಗ್ ಆಯಿತು, ತುಂಬ ರಿಯಲಿಸ್ಟಿಕ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸಲ್ಲಿ ವಿನಯ್ ಯಾವತ್ತೂ ನಾನು ವಿಲನ್ ಅಂತ ಹೇಳ್ತಾನೆ ಇದ್ದರು. ಅದೇ ರೀತಿ ಈ ಮೂವಿಲಿ ಒಂದು ತಮಿಳ್ ಸ್ಲ್ಯಾಂಗಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ವಿನಯ್ ಅವರು. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಅಂತ ನಾವು ಹೇಳ್ತೀವಿ, ಬಟ್ ಈ ಥರ ಮೂವಿ ನಿಜವಾಗ್ಲೂ ಗೆಲ್ಲಬೇಕು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ, ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ನ್ಯಾಚುರಲ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. KM ಚೈತನ್ಯ ಸರ್ ಆ ದಿನಗಳು ಆದಮೇಲೆ ಆ ದಿನಗಳು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿತ್ತು. ಈಗ ಅದೇ ರೀತಿ ಬಲರಾಮನ ದಿನಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಸಚ್ ಅ ಫಂಟ್ಯಾಸ್ಟಿಕ್ ಡಿರೆಕ್ಷನ್ ಆ್ಯಂಡ್ ನರೇಷನ್ ಅಂತಲೇ ಹೇಳ್ಬೋದು. ಹಾಗೆ ವಿನೋದ್ ಪ್ರಭಾಕರ್ ಸರ್ ಆ್ಯಸ್ ಯೂಶುವಲ್ ವಾಟ್ ಅ ಪರ್ಫಾರ್ಮರ್. ಆ್ಯಂಡ್ ಹಾಗೆ ಎಲ್ಲರೂ ಹೇಳ್ತೀವಿ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್ ಅಂತ. ಅಷ್ಟು ಚೆನ್ನಾಗಿ ಅವರು ಪಾತ್ರನ ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ನ ನಾವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕಲಾವಿದ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ, ಆ್ಯಂಡ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತೆ ವಂದಿತಾ ಅವರು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಅಮೇಝಿಂಗ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ ಲೇಖಾ, ಹಾಗೆ ಅವ್ರ ಹಸ್ಬೆಂಡ್ ಶ್ರೇಯಾಸ್ ಅವರು. ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಅವರ ಒಂದು ಪ್ರೊಡಕ್ಷನಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಎಲ್ರಿಗೂ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬಲರಾಮನ ದಿನಗಳು ನೀವು ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕತೆ. ಸಿನಿಮಾ ನೋಡ್ಬೇಕಾದ್ರೆ ನನಗನ್ಸಿದ್ದು ಸಿನಿಮಾ ನೋಡ್ತಿದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ. ಲಿಟ್ರಲಿ ಫೀಲ್ ಮಾಡ್ತಾ ಇದ್ದೆ ನಾನು. ಎಲ್ಲರೂ ನಮ್ಮ ಕಣ್ಮುಂದೆ ನಡೀತಾ ಇದೆಯೋ ಅನ್ನೋಷ್ಟು ನ್ಯಾಚುರಲ್ ಆಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ನಮ್ಮನ್ನು ನೋಡಿ ಉರ್ಕೊಳ್ಳೋದಿರ್ಬೋದು, ಅಥವಾ ಬೆನ್ನಿಗೆ ಚೂರಿ ಹಾಕೋದಿರ್ಬೋದು, ನಮಗೆ ಮೋಸ ಮಾಡೋದಿರ್ಬೋದು, ಅವರೆಲ್ಲರೂ ನಮ್ಮವರೇ ಆಗಿರ್ತಾರೆ. ಹಾಗೆ ನಮ್ಮ ಹತ್ರ ಯಾವತ್ತೋ ಒಂದಿನ ಹೆಲ್ಪ್ ಮಾಡಿಸ್ಕೊಂಡವರೇ ಆಗಿರ್ತಾರೆ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ಬಂದು ನೋಡಬೇಕು. ಒಟ್ಟಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಪರ್ಫಾರ್ಮರ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ, ಸಿನಿಮಾನ ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್.